ಇನ್ನು ಮತ್ತೊಂದು ಕಡೆಗೆ ಇರಾನ್ ಹಾಗೆ ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಸಾಗಣೆಯ ವ್ಯವಸ್ಥೆ ಏನಿದೆ ಅದು ಅಸ್ತವ್ಯಸ್ತವಾಗಿರುವಂಥದ್ದು. ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಣೆ ಹಡಗುಗಳು ಸ್ಥಗಿತಗೊಂಡಿವೆ. ಹರ್ಮುಜ್ನಲ್ಲಿ ನೀವು ತೈಲ ಸಾಗಾಟಕ್ಕೆ ಮುಂದಾದರೆ ನಾವು ಅವನ್ನು ಹೊಡೆದುರುಳಿಸ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಇರಾನ್. ಹೀಗಾಗಿ ಅಲ್ಲಿ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಗಲ್ಫ್ ಕರಾವಳಿಯಲ್ಲಿ ಲಂಗರು ಹಾಕಿಕೊಂಡು ಹಡಗುಗಳು ನಿಂತಿವೆ. ತೈಲ ಸಾಗಣೆ ಮಾಡ್ತಾ ಇದ್ದಂತಹ ಹಡಗುಗಳು ಸದ್ಯ ಲಂಗರು ಹಾಕಿವೆ. ಜಲಸಂಧಿ ಬಂದ್ ಆಗಿರೋದ್ರಿಂದ ಸುಮಾರು 200ಕ್ಕೂ ಹೆಚ್ಚು ಹಡಗುಗಳು ಬಂದರುಗಳಲ್ಲೇ ನಿಂತಿರುವಂಥದ್ದು ಲಂಗರು ಹಾಕಿಕೊಂಡು. ಹಾರ್ಮುಜ್ ಜಲಸಂಧಿ ಸ್ಥಗಿತ ಆಗಿರೋದ್ರಿಂದ ತೈಲ ಹಾಗೆ ಅನಿಲ ಬೆಲೆಗಳು ಸದ್ಯ ಗಗನಕ್ಕೆ ಏರ್ತಾ ಇರುವಂಥದ್ದು. ಸುಮಾರು ಬ್ರೆಂಟ್ ಕಚ್ಚಾ ತೈಲದ ಬೆಲೆ 7%ನಷ್ಟು ಏರಿಕೆಯಾಗಿರುವ ಮಾಹಿತಿ ಸಿಗ್ತಾ ಇದೆ. $73ನಿಂದ ಇದರ ಬೆಲೆ $83ಗೆ ತಲುಪಿದೆ 1 ಬ್ಯಾರಲ್ನ ತೈಲ ಬೆಲೆ ಅಂತೇಳಿ ತಿಳಿದು ಬರ್ತಾ ಇದೆ. ಹಾಗೆ ಯುರೋಪಿಯನ್ ನೈಸರ್ಗಿಕ ಅನಿಲದ ಬೆಲೆಗಳು 30% ಏರಿಕೆಯಾಗಿವೆ. ಇನ್ನು ಅಮೆರಿಕಾದಲ್ಲಿ ನೈಸರ್ಗಿಕ ಅನಿಲದ ಬೆಲೆ 5% ಹೆಚ್ಚಳ ಆಗಿದೆ. ಈ ಯುದ್ಧದ ಎಫೆಕ್ಟ್ ಈಗ ಜನಸಾಮಾನ್ಯರಿಗೂ ಕೂಡ, ಯುದ್ಧದಲ್ಲಿ ಭಾಗಿಯಾಗದ ಜನಸಾಮಾನ್ಯರಿಗೂ ಕೂಡ ನಿಧಾನವಾಗಿ ತಟ್ಟೋದಕ್ಕೆ ಶುರುವಾಗಿದೆ. ಯಾವ ರೀತಿಯಲ್ಲಿ ಅಂದರೆ ತೈಲದ ಮೂಲಕ ಕಚ್ಚಾ ತೈಲದ ಬೆಲೆ ಸದ್ಯ ಏರಿಕೆಯಾಗಿರುವಂಥದ್ದು. ಬ್ರೆಂಟ್ನ ಕಚ್ಚಾ ತೈಲದ ಬೆಲೆ 7% ಏರಿಕೆಯಾಗಿದ್ದರೆ 30%ನಷ್ಟು ನೈಸರ್ಗಿಕ ಅನಿಲದ ಬೆಲೆ 30% ಏರಿಕೆಯಾಗಿರುವಂಥದ್ದು. ಇನ್ನು ಅಮೆರಿಕಾದಲ್ಲಿ 5% ನೈಸರ್ಗಿಕ ಅನಿಲದ ಬೆಲೆ ಏರಿಕೆಯಾಗಿದೆ. ಈ ಮೂಲಕ ನಿಮಗೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಯಿತು ಅಂದರೆ ನೀವು ಹಾಕಿಸುವಂತಹ ಪೆಟ್ರೋಲ್, ಡೀಸೆಲ್, ಬಳಸುವ ಅಡುಗೆ ಎಣ್ಣೆ, ಈಗಾಗಲೇ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿಯೇ, ಬೆಂಗಳೂರಿನಲ್ಲಿಯೇ 1 ಲೀಟರ್ಗೆ ಪ್ರತಿ ಬ್ರ್ಯಾಂಡ್ನ ದರಗಳಲ್ಲಿ ₹5 ಏರಿಕೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.